ನಮಸ್ತೆ ವೀಕ್ಷಕರೇ. ಮೊದಲು ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಬೋರ್ವೆಲ್ ಪಾಯಿಂಟ್ ಕನ್ವೆನ್ಷನಲ್ ಮೆಥಡ್ ಯೂಸ್ ಮಾಡಿ ಬೋರ್ವೆಲ್ ಪಾಯಿಂಟ್ ಸರ್ವಿಸ್ನ ಕೊಡ್ತೀನಿ. ಆ್ಯಕ್ಚುಲಿ ಕೆಲವೊಂದು ಇನ್ಫಾರ್ಮೇಷನ್ ಬೋರ್ವೆಲ್ ಪಾಯಿಂಟ್ ಮಾಡ್ಸೋಕೆ ಹೊರಟಾಗ ನಿಮ್ಗೆ ಏನೇನು ಬೇಸಿಕ್ಸ್ ಥಿಂಗ್ಸ್ ಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಏನಕ್ಕೆ ಕನ್ವೆನ್ಷನಲ್ ಮೆಥಡು ಬೆಟರು ಮತ್ತು ಹೇಗೆ ವಾಟರ್ ಈಲ್ಡ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋದಲ್ಲಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಬೋರ್ವೆಲ್ ಪಾಯಿಂಟ್ ಅಂತ ಅನ್ನೋದು ಯಾರ್ಯಾರಿಗೆ ಬೇಕು? ಫಸ್ಟು ಅಗ್ರಿಕಲ್ಚರ್ ಮಾಡ್ತಾರೋ ಅವರು ಬೇಕಾಗುತ್ತೆ. ಆಮೇಲೆ ಹೌಸ್ ಕನ್ಸ್ಟ್ರಕ್ಟ್ ಮಾಡೋರಿಗೆ, ಕ್ಯೂರಿಂಗಿಗೆ ಅಥವಾ ಹೌಸ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಏನೇನಕ್ಕೆ ವಾಟ್ರ್ ಬೇಕಾಗುತ್ತೋ ಅವರಿಗೆ ಮೆಜಾರಿಟಿಯಾಗಿ ಬೇಕಾಗುತ್ತೆ. ಗಾರ್ಡನ್ ಮೇಂಟೈನ್ ಮಾಡೋರಿಗೆ ಬೇಕಾಗುತ್ತೆ. ಹಾರ್ಟಿಕಲ್ಚರ್ ಸಸಿಗಳನ್ನ ಬೆಳೆಸಿ ಮತ್ತು ಮಾರೋದು ಕಮರ್ಷಿಯಲ್ ಪರ್ಪಸ್ಗೆ ಅವ್ರಿಗೆ ಬೇಕಾಗುತ್ತೆ. ಆಮೇಲೆ ಕಮರ್ಷಿಯಲ್ ಬಿಲ್ಡಿಂಗು ಅಥವಾ ಏನೇ ಯೂಸೇಜಿಗೆ ಕಮರ್ಷಿಯಲ್ ಪರ್ಪಸ್ಸಿಗೆ ಅಥವಾ ನೀರನ್ನೇ ವಾಟ್ರು ಟ್ಯಾಂಕಲ್ಲಿ ಸೇಲ್ ಮಾಡ್ತಾರೆ, ಆ ಪರ್ಪಸ್ಸಿಗೆ ಬೇಕಾಗೋದು. ಇಂಡಸ್ಟ್ರಿ ಅಥವಾ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನು ಮತ್ತು ಅದರ ಯೂಸೇಜ್ ಪ್ರೊಡಕ್ಷನ್ ಪರ್ಪಸ್ಸಿಗೆ ಆ ಥರ ಬೇಕಾಗುತ್ತೆ. ಮತ್ತು ಆಫೀಸು, ಕೆಲವೊಂದು ಬಿಗ್ ಆಫೀಸು, IT-BT ಕಂಪ್ನಿಗಳು, ಅದಕ್ಕೆ ಡೇ ಟು ಡೇ ಥಿಂಗ್ಸಿಗೆ ಬೇಕಾಗುತ್ತೆ. ಮತ್ತು ಲೇಔಟ್ ಡೆವಲಪ್ ಮಾಡೋದು ಬೇಕಾಗುತ್ತೆ. ಯಾಕೆಂದರೆ ಆ ಲೇಔಟಲ್ಲಿ ವಾಟರ್ ಸೋರ್ಸ್ ಇರೋದಕ್ಕೆ ಇರೋ ವ್ಯಾಲ್ಯೂ, ವಾಟರ್ ಸೋರ್ಸ್ ಇಲ್ಲದೇ ಇರೋ ಲೇಔಟಿಗೆ ಇರೋ ಪ್ಲಾಟಿಗೆ ಪ್ರೈಸ್ ಇರೋದು ಬೇರೆ ಆಗುತ್ತೆ. ಮತ್ತು ಇವರೆಲ್ಲ ಯಾರನ್ನ ಚೂಸ್ ಮಾಡಬೇಕಾಗುತ್ತೆ? ಒಂದು ವಾಟರ್ ಡಿವೈನರ್ ಮತ್ತು ಜಿಯಾಲಜಿಸ್ಟ್ಗೆ ಡಿಫ್ರೆನ್ಸ್ ಹೇಳ್ತೀನಿ. ವಾಟರ್ ಡಿವೈನರಲ್ಲಿ ಇದು ಕನ್ವೆನ್ಷನಲ್ ಮೆಥಡ್, ಅಂದರೆ ಪ್ರಾಚೀನ ಕಾಲದಿಂದ ಯಾವ್ಯಾವುದು ಕೆಲವೊಂದು ಮೆಥಡ್ಗಳು ಅಕ್ಯುರೇಟಾಗಿ ಸ್ಟಡಿ ಮಾಡಿ ಯಾವ ಇನ್ಸ್ಟ್ರೂಮೆಂಟು ನೀರಿದೆ ಅಂತ ಅಂದ್ಬಿಟ್ಟು ಕೆಲವೊಂದು ಮೆಥಡ್ ಅಕ್ಯುರೇಟಾಗಿ ಫೈಂಡ್ ಔಟ್ ಮಾಡೋ ಇದಿದೆ. ಅದನ್ನು ಯೂಸ್ ಮಾಡಿಕೊಂಡು ಕೆಲವರು ವಾಟರ್ ಪಾಯಿಂಟ್ ಕೊಡ್ತಾರೆ. ಅದು ಆ್ಯಕ್ಚುಲಿ ಬೆಸ್ಟು. ಯಾಕೆ ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಜಿಯಾಲಜಿಸ್ಟ್ ಅಂತ ಅಂದರೆ ಇವರು ಭೂಗರ್ಭಶಾಸ್ತ್ರಜ್ಞರು. ಅಂದರೆ ಅವರು ಅರ್ತ್ ಸ್ಪ್ರೆಡ್ ಯಾವ ಥರ ಇದೆ, ಯಾವ ಥರ ಕಲ್ಲು ಬಂದರೆ ಅಥವಾ ಅದರಲ್ಲಿ ಯಾವ ಥರ ಪೊರೆಗಳು ಬಂದರೆ ಅಥವಾ ಅದರಲ್ಲಿ ಖಾಲಿ ಗ್ಯಾಪ್ಗಳನ್ನ ಹೆಂಗೆ ಐಡೆಂಟಿಫೈ ಮಾಡೋದು, ಅದನ್ನು ಯೂಸ್ ಮಾಡಿಕೊಂಡು ಇವರು ವಾಟರ್ ಪಾಯಿಂಟ್ ಕೊಡ್ತಾರೆ. ಇದು ವಾಟರ್ ಡಿವೈನರ್ ಅಂದರೆ ಕನ್ವೆನ್ಷನಲ್ ಮೆಥಡ್ ಯೂಸ್ ಮಾಡಿಕೊಂಡು ವಾಟರ್ ಪಾಯಿಂಟ್ ಕೊಡೋರು. ಇವರು ಏನಕ್ಕೋಸ್ಕರ 100% ವಾಟರ್ ಈಲ್ಡ್ ಪಾಯಿಂಟ್ ಕೊಡೋಕ್ಕೆ ಇವ್ರ ಚಾನ್ಸಸ್ ಇದೆ ಅಂದರೆ ಅವ್ರು ಕರೆಕ್ಟಾಗಿ ಕೆಲವೊಂದು ಮೆಥಡ್ ಏನು ಯೂಸ್ ಮಾಡ್ತಾರೋ ಅಥವಾ ಪ್ರಾಪರ್ಟಿ ಏನು ಯೂಸ್ ಮಾಡ್ತಾರೋ ಅದರಲ್ಲಿ ತಜ್ಞರಾಗಿದ್ದರೆ ಮಾತ್ರ ಇದು 100% ವಾಟರ್ ಈಲ್ಡ್ ಪಾಯಿಂಟ್ ಕೊಡೋಕ್ಕೆ ಚಾನ್ಸಸ್ ಇರುತ್ತೆ. ಆ ಥರ ತಜ್ಞರು ಯಾವತ್ತೂ ಫೇಲ್ಯೂರ್ ಆಗದೇ ಇರೋಂಥ ವಾಟರ್ ಪಾಯಿಂಟು ಕೊಡ್ಬೋದು ಅನ್ನೋದು ನನ್ನ ಪ್ರಕಾರ ಅಕ್ಯುರೇಟ್ ಆಗಿದೆ. ಯಾಕೆಂದರೆ ನಂದು ಇಲ್ಲಿವರೆಗೂ ಎಷ್ಟು ಬೋರ್ವೆಲ್ ಪಾಯಿಂಟ್ ಕೊಟ್ಟಿದ್ದೀನೋ ಒಂದು ಕೂಡ ಫೇಲ್ಯೂರ್ ಆಗದೇ ಇರೋ ರೀತಿ ನೋಡ್ಕೊಂಡಿದ್ದೀನಿ, ಅಥವಾ ಆಗೋದು ಇಲ್ಲ. ಯಾಕೆಂದರೆ ಅಷ್ಟು ತರವಾಗಿ ಸರ್ವೆ ಮಾಡಿಬಿಟ್ಟು ಆಮೇಲೆ ಆ ಪಾಯಿಂಟ್ಗಳು ಮೆಥಡ್ಗಳು ನನಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋದ್ರಿಂದ ಅಷ್ಟು 3 ಮೆಥಡ್ಗಳನ್ನ ಒಂದು ಸೋರ್ಸ್ ಪಾಯಿಂಟ್ ಕೊಡೋಕ್ಕೆ ಅಪ್ಲೈ ಮಾಡಿ ಅದನ್ನು ಪಕ್ಕ ಆದಮೇಲೆ ಮಾತ್ರ ವಾಟರ್ ಪಾಯಿಂಟ್ ಕೊಡ್ತೀನಿ. ಬಟ್ ಬೇರೆಯವರು ಈ ವಾಟರ್ ಡಿವೈನರ್ ಹೆಸರಲ್ಲಿ ಕೆಲವರು ಹೆಸರು ಕೆಡಿಸೋರು ಇದ್ದಾರೆ. ಸುಮ್ಮನೆ ಯಾವುದೋ ಒಂದು ಪಾಯಿಂಟ್ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮೆಥಡ್ ಇಟ್ಕೊಂಡು ಅವರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ, ಅಥವಾ ಹಂಗಾದ್ರೆ ಹಿಂಗಾಗಲಿ ಅಂತ ದುಡ್ಡು ಮಾಡೋರಿದ್ದಾರೆ. ಅದಕ್ಕೆ ಇದಕ್ಕೆ ಅಷ್ಟು ಹೆಸರು ಹೊರಗಡೆ ಜನ ಎದುರುತ್ತಾರೆ. ಆದರೆ ಅದನ್ನು ಗೊತ್ತಿರೋ ಥ್ರೂ ಹೋದರೆ ಒಂದು ಫೇಲ್ಯೂರ್ ಆಗದೆ 100% ಒಳ್ಳೆ ಸೋರ್ಸ್ ಆಫ್ ವಾಟರು ನೀವು ಪಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಜಿಯಾಲಜಿಸ್ಟ್ ಅಂದಿದ ತಕ್ಷಣ ನೀವು 100% ವಾಟರ್ ಈಲ್ಡ್ ಕೂಡ ಪಾಯಿಂಟ್ ಕೊಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಅದು ಚಾನ್ಸಸ್, ಅಲ್ಲೂ ಕೂಡ ಚಾನ್ಸಸ್ ಇರುತ್ತೆ. ಬಟ್ ಯಾಕೆ ಚಾನ್ಸಸ್ ಅಂತ ಹೇಳ್ತೀನಿ. ಜಿಯಾಲಜಿಸ್ಟ್ ಕೂಡ ಪಾಯಿಂಟ್ಗಳು ಅವರು ಕೆಲವೊಂದು ಪಾಸ್ಟ್ ಹಿಸ್ಟ್ರಿ, ಇವಾಗ ನೀವು ವಾಟರ್ ಪಾಯಿಂಟ್ ಅಥವಾ ನಿಮ್ಮ ಲ್ಯಾಂಡ್ ಇರೋ ಜಾಗ ಯಾವ ಥರ ಇರುತ್ತೆ ಅಂತ ಅನ್ನೋದನ್ನು ಸರ್ವೆ ಮಾಡಿ ಅಲ್ಲಿ ಸ್ಲೋಪ್ ಇದೆಯಾ, ಸ್ಲ್ಯಾಂಟ್ ಇದೆಯಾ, ಅಲ್ಲಿನ ಕಲ್ಲಿನ ರೀತಿ ಯಾವ ಥರ ಇದೆ, ಅದರಲ್ಲಿ ಕಲ್ಲುಗಳ ಮಧ್ಯ ಏನು ಪೀಸಸ್ ಥರ ಇದ್ದು ಅದರಲ್ಲಿ ನೀರು ಹಿಂಗಿ ಅದ್ರ ಕೆಳಗಡೆ ಭಾಗಕ್ಕೆ ಹೋಗಿ ಅಲ್ಲಿ ನೀರು ಇಡೋ ಚಾನ್ಸಸ್ ಇದೆಯಾ, ಈ ಥರ ಸರ್ವೆ ಮಾಡ್ತಾರೆ.
ಆಮೇಲೆ ಅದರೊಳಗಡೆ ಕೆಲವೊಂದು ಎಕ್ವಿಪ್ಮೆಂಟ್, ಇವಾಗ ಬ್ರೆಂಟನ್ ಕಾಂಪಾಸು, ಕೆಲವೊಂದು ಚಿಕ್ಕ ಚಿಕ್ಕ ಎಕ್ವಿಪ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಯಾವ ಥರ ಸ್ಲೈಡ್ ಇದೆ, ಏನೇನು ಥರ ಸ್ಟೋನ್ ಇದೆ, ಎಲ್ಲಿ ಭೂಮಿ ಒಳಗಡೆ ಗ್ಯಾಪ್ಗಳು ಅಂತ ಅಂದರೆ ಏನೋ ಒಂದು ಹಾಲೋ ಟೈಪ್ ಏನಿದೆ ಅದನ್ನು ಐಡೆಂಟಿಫೈ ಮಾಡುತ್ತೆ. ಬಟ್ ಇದರಿಂದ ಏನಾಗುತ್ತೆ, ಇವಾಗ ಹಾಲೋ ಟೈಪ್ ಇದೆ, ನೀರಿನ ಸೋರ್ಸ್ ಇದೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ ಅಥವಾ ಅವರು ಅಂದ್ಕೊಂಡು ಕೊಡ್ತಾರೆ. ಎಷ್ಟೋ ಸೋರ್ಸ್ಗಳು ಆ ಕಾಲದಂಗೆ ಇವಾಗ ಮಳೆ ಬೀಳದೇ ಇರೋದ್ರಿಂದ ಅಥವಾ ಕೆರೆ ಕುಂಟೆಗಳು ತುಂಬಿ ಅದರಲ್ಲಿ ಇಟ್ಕೊಳ್ಳೋದನ್ನ ಜನ ಇವಾಗೆಲ್ಲ ಲೇಔಟ್ ಮಾಡಿ ಅಥವಾ ಕ್ಲೀನ್ ಮಾಡಿ ಅಥವಾ ನೀರೇ ಹೋಗದೇ ಇರೋ ಥರ ಮಾಡಿ ನೀರು ಇಂಗ್ತಾ ಇಲ್ಲ ಭೂಮಿಗೆ. ಹಾಗಾಗಿ ಎಷ್ಟೋ ಸೋರ್ಸ್ಗಳು ಡ್ರೈ ಆಗಿರ್ತವೆ. ಇವ್ರು ಕೊಡೋ ಪಾಯಿಂಟ್ಗಳಲ್ಲಿ ಏನಾಗಿರುತ್ತೆ, ಆ ಡ್ರೈನು ಒಂದು ವೇಳೆ ಸೋರ್ಸ್ ಇದ್ದು ಡ್ರೈ ಇದ್ದರೆ ಅದನ್ನು ಒಂದು ಪಾಯಿಂಟ್ ಅಂತ ಐಡೆಂಟಿಫೈ ಮಾಡುತ್ತೆ. ನೀರಿದೆ ಇಲ್ಲ ಅನ್ನೋ ಬೇಸಿಸ್ ಮೇಲ್ಕಿಂತ ಬೇರೆ ಯಾವ್ಯಾವ ಕಲ್ಲುಗಳು, ಪೊರೆಗಳು, ಆ ಸಾಲಿಡ್ ಕಲ್ಲು ಯಾವುದು, ಸಾಫ್ಟ್ ಕಲ್ಲು ಯಾವುದು, ಅದರಲ್ಲಿ ಪೊರೆಗಳು ಹೆಂಗಿದ್ದಾವೆ, ಈ ಮೆಥಡಲ್ಲಿ ಕೊಡೋದ್ರಿಂದ ಚಾನ್ಸಸ್ ಇದ್ದರೆ ನೀರು ಸಿಕ್ಕರೆ ಸಿಗ್ಬೋದು ಅಥವಾ ಸಿಗದೆ ಹೋದರೆ ಈ ಥರ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ, ಅದರಲ್ಲಿ ನೀರು ಇರ್ಬೋದು ಅಂತಂದ್ಬಿಟ್ಟು. ಎಷ್ಟೋ ಡ್ರೈ ವೆಲ್ಗಳು, ಡ್ರೈ ಲೈನ್ಗಳು ಇರುತ್ತೆ, ಆ ಪ್ರಕಾರ ಅವ್ರು ಕೊಟ್ಟಿರ್ತಾರೆ, ಅದರಲ್ಲಿ ನೀರು ಸಿಗದೆ ಹೋಗುತ್ತೆ. ಆಮೇಲೆ ಕೆಲವೊಂದೆಲ್ಲ ಹೈಡ್ರೋ ಅಂದರೆ ನೀರಿನ ಒಳಗಡೆ ಸ್ಕ್ಯಾನ್ ಮಾಡಿ, ಸ್ಯಾಟಲೈಟ್ ಥ್ರೂ ಸ್ಕ್ಯಾನ್ ಮಾಡಿ ನೀರಿದೆಯಾ ಇಲ್ಲ ಅನ್ನೋ ಚಾನ್ಸಸ್ ಎಲ್ಲ ಇದೆ. ಬಟ್ ಆ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರು ಕೂಡ ಅದರಲ್ಲಿ ಒಂದೊಂದು ಈ ಥರ ಕ್ಲಮ್ಸಿಯಾಗಿ ಒಂದು ಸ್ವಲ್ಪ ಹೈಡ್ರೋ ಕಲರ್, ಒಂದು ನೀರಿರೋ ಕಲರ್ ಒಂದು ಕಡೆ ತೋರಿಸುತ್ತೆ, ನೀರು ಇಲ್ದಿರೋದು ವೇವ್ಸ್ ಥರ ತೋರಿಸುತ್ತೆ. ಇದನ್ನೇನಂತಾರೆ, ಅದು ನೀರಿದೆ ಅಂದ್ಬಿಟ್ಟು ಬೋರ್ವೆಲ್ ಪಾಯಿಂಟಿಗೆ ಪಾಯಿಂಟ್ ಕೊಡ್ತಾರೆ. ಬಟ್ ಈ ನೀರಿರೋ ಜಾಗ ಕೇವಲ ಟೆಂಪ್ರರಿಗೆ ಸ್ವಲ್ಪ ಶೇಖರಣೆಯಾಗಿ ನಿಂತಿರೋದು ಇರ್ಬೋದು, ಅಥವಾ ಯಾವುದೋ ಒಂದು ಹೊಂಡ ಥರ ಒಳಗಡೆ ಭೂಮಿ ಒಳಗಡೆ ಇದ್ದು ಅದರಲ್ಲಿ ಸ್ವಲ್ಪ ನೀರು ಇರ್ಬೋದು. ಅದು ಪಂಪ್ ಮಾಡಿದಾಗ ಇವಾಗ 1 ಅವರ್, ಹಾಫ್ ಆನ್ ಅವರ್ ಆದಮೇಲೆ ಎಂಟಿ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಕೊರೆಯಬೇಕಾದ್ರೆ ನೀರು ಬರುತ್ತೆ, ಆಮೇಲೆ ಬರದೇ ಇರೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀರಿನ ಕಣಗಳು ಇದು ಸ್ಟ್ರಾಂಗ್ ಇದೆಯಾ ಅಥವಾ ಇಲ್ವಾ ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ. ನೀರಿದೆ ಅಥವಾ ನೀವು ಕೊರೆದಾಗ ಸ್ವಲ್ಪ ವೆಟ್ ಬರೋ ಚಾನ್ಸಸ್ ಇದೆ, ಅಥವಾ 1 ಇಂಚು, ಹಾಫ್ ಇಂಚು ಬರೋ ಚಾನ್ಸಸ್ ಇದೆ, ಅಥವಾ ನೀರು ಸಪೋಸು ಅದನ್ನೇ ಸೋರ್ಸು ಸ್ಟ್ರಾಂಗಾಗಿ ಹರಿದೋಗಿದ್ರೆ ಚಾನ್ಸಸ್ಸು ಇದೆ, ಒಳ್ಳೆ ನೀರು ಅಮೌಂಟ್ ಆಫ್ ವಾಟರ್ ಸಿಗೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಈ ಅವ್ರು ಮಾಡೋ ಮೆಥಡಲ್ಲಿ ಇದು ಸ್ಟ್ರಾಂಗಾಗಿ ಹರಿದೋಗೋ ಸೋರ್ಸ ಅಥವಾ ನಿಂತಿರೋ ನೀರ ಆ ಥರ ಏನೂ ಗೊತ್ತಾಗಲ್ಲ. ಹೈಡ್ರೋ ಕಣ ಅದರಲ್ಲಿ ಇದೆಯಾ, ಆ ಪ್ಲೇಸಲ್ಲಿ ಸಿಗುತ್ತಾ, ಅಟ್ಲೀಸ್ಟ್ ವೆಟ್ಟಾದರೂ ಸಿಗೋ ಚಾನ್ಸಸ್ ಇರುತ್ತೆ. ಆ ಥರ ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಥ್ರೂ ಸ್ಕ್ಯಾನ್ ಮಾಡಿದ್ರೆ ಈ ಥರ ಪಾಯಿಂಟ್ ಸಿಗುತ್ತೆ. ಆಮೇಲೆ ಇದು ಓನ್ಲಿ ಜಿಯೋಲಜಿಸ್ಟ್ ಪಾಯಿಂಟ್ ಏನಕ್ಕೆ ಮಾಡಿಸ್ಬೇಕಾಗುತ್ತೆ ಅಂತಂದರೆ, ಡೆಪ್ತು ಸರ್ಟನ್ ಲೆವೆಲ್ಗೆ ಮೆಷರ್ ಮಾಡ್ತಾರೆ. ಅಂದರೆ ಖಾಲಿ ಗ್ಯಾಪು ಮೇಲಿಂದ ಎಷ್ಟು ದೂರಕ್ಕೆ ಸಿಗುತ್ತೆ, ಅದರ ಕೇಸಿಂಗು, ಸ್ಟೋನ್ಗೂ, ಮೇಲ್ಗಡೆ ಲೇಯರ್ ಇರೋ ಮಡ್ಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದ್ಬಿಟ್ಟು ಇವರು ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ. ಆಮೇಲೆ ಕಾಸ್ಟ್ ಆ ಪ್ರಕಾರ ಎಷ್ಟು ದೂರ ಕೊಡಿಸ್ಬೇಕಾಗುತ್ತೆ ಅನ್ನೋ ಒಂದು ಕಾಸ್ಟ್ ಎಸ್ಟಿಮೇಟ್ ಸಿಗುತ್ತೆ. ಇವೆರಡು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಬಿಟ್ಟರೆ ಇವೆಲ್ಲ ಚಾನ್ಸಸ್ ಮೇಲೆ ಹೋಗುತ್ತೆ. ಅವರು ಕೂಡ ಪಾಯಿಂಟ್, ವಾಟರ್ ಸೋರ್ಸ್ ಪಾಯಿಂಟ್ ಕೂಡ. ಬಟ್ ವಾಟರ್ ಡಿವೈನರ್ ಪಾಯಿಂಟಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂದರೆ ಇದು 100% ವಾಟರ್ ರಿಲ್ನ ಐಡೆಂಟಿಫೈ ಮಾಡ್ಬೋದು ಅವರು ತಜ್ಞರಾಗಿದ್ದರೆ. ಆಮೇಲೆ ಡೆಫಿನೆಟ್ ಸೋರ್ಸ್ ಕೊಡ್ತಾರೆ. ಆಮೇಲೆ ಓಲ್ ಬೌಂಡ್ರಿ, ನೀವು ಕೊಟ್ಟಿರೋ ಲ್ಯಾಂಡ್ನ ಬೌಂಡ್ರಿ ಫುಲ್ಲು ಎಂಡಿಂದ ಎಂಡಿಗೆ ನೋಡಿ ಅದರಲ್ಲಿ ಎಲ್ಲಿಂದ ಆಯ್ದಾಗಿದ್ದಾವೆ ಅಂತ ಅಂದ್ಬಿಟ್ಟು ವಾಟರ್ ಸೋರ್ಸ್ನ ಐಡೆಂಟಿಫೈ ಮಾಡ್ಬೋದು. ಆಮೇಲೆ ಈ ಥರ ಇರುತ್ತೆ. ಇದರಲ್ಲಿ ಏನಂದರೆ ವಾಟರ್ ಸೋರ್ಸ್ ಅಂದರೆ ಒಂದು ಲೆವೆಲ್ಲಿಗೆ ಇವರು ಯೂಸ್ ಮಾಡೋ ಪರಿಕರಗಳು ನೀರಿದೆ ಇಲ್ಲ ಅನ್ನೋದು 100% ಇರುತ್ತೆ. ಬಟ್ ಡೆಪ್ತ್ ಮೆಷರ್ ಇದೆಯಲ್ಲ, ಇದು ಅಪ್ರಾಕ್ಸಿಮೇಟ್ ಇರುತ್ತೆ. 100% ಕೊಡೋಕ್ಕೆ ಚಾನ್ಸಸ್ಸು ಸ್ವಲ್ಪ ಕಡಿಮೆ, ಯಾಕೆಂದರೆ ಒಂದು 50 ಫೀಟ್ ಹಿಯರ್ ಆ್ಯಂಡ್ ದೇರ್ ಆಗೋ ಚಾನ್ಸಸ್ಸು ಇರುತ್ತೆ. ನಾನಿವಾಗ ವಾಟರ್ ಡಿವೈನರ್ ಈ ಮೆಥಡ್ ಯೂಸ್ ಮಾಡಿ ವಾಟರ್ ಪಾಯಿಂಟ್ ಕೊಡೋದ್ರಿಂದ ನಾನು ಇನ್ನು ಮುಂದೆ ಈ ಮೆಥಡ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾನು ಯಾವ್ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಬಿಟ್ಟು ನಾನು ವಾಟರ್ ಸೋರ್ಸ್ನ ಚೆಕ್ ಮಾಡ್ತೀನಿ, ಮತ್ತು ಅದು ಎಷ್ಟು ಮಟ್ಟಿಗೆ 100% ಅಕ್ಯುರಸಿ ಇದೆ ನನಗೆ, ಅಥವಾ ನಾನು ಸರ್ವೆ ಮಾಡಿರೋ ಪ್ರಕಾರ, ಅಥವಾ ನಾನು ಅದನ್ನು ಅಧ್ಯಯನ ಮಾಡಿರೋ ಪ್ರಕಾರ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.